ಆಯ್ತು ಬೇಕಾಯ್ತು ನೀನು ತಿನ್ನಲಕ್ಕನ್ನ ತಂದೆ ಇದೆ ತಿನ್ನು ಪಾಪ ದೋಸೆ ತಗೊಂಡ್ಬರುತ್ತೆ ದೋಸೆ ತಿನ್ನಿ ಅಂತ ಪ್ಯಾಂಟು ಬೇರೆ ತೊಗೊಂಡ್ರೆ ತುಂಬ ಲೂಸ್ ಆಗುತ್ತೆ ಇದು ಅಲ್ಲ ಹೊಟ್ಟೆ ಉರಿಯುತ್ತೆ ಕೊಡೋಕ್ಕೂ ಮನ್ಸು ಬರಲ್ಲ ಕೊಡದೇ ಇದ್ರೂ ಮನ್ಸು ತಡಿಯಲ್ಲ ಹಂಗಾಗತ್ತೆ ಊಟ ತಿನ್ನಲ್ಲ ಬರೀ ಹಾಲು ಗಡಬಡ ಅಂತಿತ್ತಲ್ಲ ಗಡಬಡ ಅಂತಿತ್ತಲ್ಲ ಐಸ್ ಕ್ರೀಮ್ ತಿನ್ಸೋರೆ ಮತ್ತೇನು ಮಾಡ್ಕೊಂಬಂದಿದ್ಯಾಮೋ ತೋರಿಸು ಏನು ಮಾಡ್ಕೊಂಬಂದೆ ಹಾಂ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ವ್ಲಾಗೇ ಆಗಿರುತ್ತೆ. ಮತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಬೇಕು, ಫೋನ್ ತೊಗೊಂಬರಬೇಕು ಅಮ್ಮಂಗೆ. ಅದಾದಮೇಲೆ ಸ್ವಲ್ಪ ರೆಸಿಪಿ ವೆಯ್ಟ್ ಲಾಸ್ ರೆಸಿಪಿನೆಲ್ಲ ಶೇರ್ ಮಾಡ್ತೀನಿ. ಸೊ ನಾನು ಏನು ಮಾಡ್ತೀನಿ ಅದನ್ನು ಅವಳು ರಿಪೀಟ್ ಮಾಡ್ತಿರ್ತಾಳೆ. ಸೊ ನಾನು ಎಕ್ಸಸೈಸ್ ಮಾಡಬೇಕು ಅಂದರೆ ನನ್ನ ಜೊತೆ ಬಂದು ಕುತ್ಕೊಳ್ಳೋದು ಮಾಡೋದೆಲ್ಲ ಮಾಡ್ತಿರ್ತಾಳೆ. ಸ್ವಲ್ಪ ಬಿಸಿಲಿಗೆ ಬಂದಿದ್ದೀನಿ, ಕಾಲೆಲ್ಲ ಸ್ವಲ್ಪ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ನಡುವೆ ಬಿಸಿಲಿಗೂ ಬರ್ತಿಲ್ಲ, ಏನೂ ಮಾಡ್ತಾಯಿಲ್ಲ, ಇವಳೇನಕ್ಕೂ ಬಿಡಲ್ಲ ಅಂತೇಳಿ ಅವಳನ್ನ ಜೊತೆ ಕರ್ಕೊಂಡು ಇವತ್ತು ಬಂದಿದ್ದೀನಿ. ಸೊ ಹೇಗಾಗುತ್ತೆ ಏನು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಲ್ಲೇ ಮೇಲೆ ಕರ್ಕೊಂಡ್ಬಂದಿದ್ದೀನಿ ಒಂದು 8 o'clock ಹಂಗೆ. ಸೊ ಅದಕ್ಕಿಂತ ಮುಂಚೆ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು ಮುಖ ಎಲ್ಲ ತೊಳ್ಕೊಂಡು ಅದು ಇದು ಮಾಡಿ ಹೋಗ್ತೀನಿ. ಬಿಕಾಸ್ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡು 1/2 hour ನಾನು ಏನೂ ತೊಗೊಳಂಗೂ ಇರಲ್ಲ ಅಂತೇಳಿ ಡಾಕ್ಟ್ರು ನಮ್ಗೆ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಮನೆ ತನಕ ಎಲ್ಲ ಕ್ಲೀನಾಗಿ ಬಿಸಿಲು ಬೀಳಲಿ ಅಂತ ಹೇಳ್ಬಿಟ್ಟು ವಿಟಮಿನ್ B12 ಅದೆಲ್ಲ ಸಿಗುತ್ತೆ, D3 ಆ ಥರದ್ದೆಲ್ಲ ಬಿಸಿಲಿಗೆ ಹೋದರೆ ನಾವು ನಾರ್ಮಲಾಗಿ ಇದು ಮಾಡೋದಕ್ಕಿಂತ ಸೂರ್ಯನ ಬೆಳಕಲ್ಲಿರೋದ್ರಿಂದ ನಮ್ಮ ಬಾಡಿಗೆ ಚೆನ್ನಾಗಿ ಬೆಳಕು ಬಿದ್ದರೆ ನಮ್ಮ ಬಾಡಿ ಇದು ಕೂಡ ಚೆನ್ನಾಗಿರುತ್ತೆ. ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ನೋಡಿ ನಾನು ಈ ಥರ ಏನಾದರೂ ಸ್ಟ್ರೆಚ್ ಮಾಡಬೇಕು ಅಂತ ಹೋದರೆ ಅವಳು ಮಲ್ಕೊಂಡು ನನ್ನ ಮೇಲೆ ಸ್ಟ್ರೆಚ್ ಮಾಡೋಕ್ಕೆ ಬರ್ತಾಳೆ. ಮನೇಲಿ ಏನಾದರೂ ಕೆಳಗಡೆ ಸೇರ್ಕೊಂಡು ಯೋಗ ಮಾಡೋಣ ಅಂತ ಹೋದರೆ ಹಾಗೆ ಮಾಡ್ತಾಳೆ. ಹಾಗಾಗಿ ಬೇಜಾರಾಗಿ ಹೋಗ್ಬಿಟ್ಟಿದೆ ಏನು ಮಾಡೋದಕ್ಕೂ ಇವಾಗ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಕುತ್ಕೊಂಡು 2 ಗ್ಲಾಸ್ ಬಿಸಿ ನೀರನ್ನ ಕುಡಿತೀನಿ. ಕುತ್ಕೊಂಡು ಕುಡಿಯೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಂದರೆ ಯಾರಿಗಾದ್ರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ, ಊಟ ಅರಗ್ತಾ ಇಲ್ಲ ಮಾಡ್ತಿಲ್ಲ ಅನ್ನೋರಿಗೆ ಇದು ಒಂದು ಒಳ್ಳೆ ಬೆಸ್ಟ್ ಆಸನ. ಆ್ಯಂಡ್ ಡೈಜೆಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಈ ಥರ ಮಾಡಿದ್ರೆ. ಸೊ ನಾನಿಲ್ಲಿ ಇವತ್ತು ವೆಯ್ಟ್ ಲಾಸ್ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ನಾನು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮನೆಯಲ್ಲಿದ್ದಾಗ ಇದೇ ಥರನೇ ನಾನು ಮಾಡೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸೌತೆಕಾಯಿ ಮತ್ತು ಒಂದು ಆರೆಂಜು, ಕುಕುಂಬರ್, ಆರೆಂಜ್ ಆ್ಯಂಡ್ ಕ್ಯಾರೆಟು, ಅರಿಶಿನ ಆ್ಯಂಡ್ ಇದು ಶುಂಠಿ ಬರುತ್ತಲ್ವ, ಹಸಿ ಅರಿಶಿನ, ನಾನು ಶುಂಠಿ ಥರನೇ ಒಂದು ಬರುತ್ತಲ್ಲ ಅದನ್ನು ಪುಡಿ ಹಾಕ್ಕೊಳ್ಳಲ್ಲ. ಪುಡಿಗಿನ್ನ ಈ ಥರದ್ದು ಬೆಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಅದರಲ್ಲಿ ಯಾವುದೇ ಥರದ್ದು ಇದು ಮಾಡಿರಲ್ಲ, ಡೈರೆಕ್ಟಾಗಿ ಇದು ಮಾಡೋದ್ರಿಂದ ತುಂಬಾ ಒಳ್ಳೆಯದಂತ ಹೇಳಿ. ಸೊ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊತೀನಿ, ಗ್ರೇಟ್ ಮಾಡ್ಕೊತೀನಿ ಒಂದೊಂದು ದಿನ ಟೈಮ್ ಇದ್ದಾಗ. ಇಲ್ಲ ಅಂದಾಗ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊತೀನಿ. ಫಸ್ಟ್ ಎಲ್ಲನೂ ಈ ಥರ ಕಟ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ನೆಲ್ಲಿಕಾಯಿ ಇದ್ದರೆ ನೆಲ್ಲಿಕಾಯಿನ ಕೂಡ ಹಾಕ್ಕೋತೀನಿ, ಅದನ್ನು ಹಾಕಿದ್ದೀನಿ. ಅದು ಕಟ್ ಮಾಡಿರೋದು ಕಾಣಿಸ್ತಿರ್ಬೋದು ನಿಮಗೆ. ಅದಾದಮೇಲೆ ಕ್ಲೀನಾಗಿ ಅದನ್ನು ಗ್ರೈಂಡ್ ಮಾಡ್ಕೊತೀನಿ. ಬಿಕಾಸ್ ಅದರಲ್ಲಿ 2 ಸರಿ ನಾನು ಗ್ರೈಂಡ್ ಮಾಡ್ಕೊತೀನಿ. ಏಕೆಂದರೆ ಈ ಸರಿ ದಪ್ಪ ಆಗಿರೋದ್ರಿಂದ ಬೇಗ ಅದು ನುಣ್ಣಗೆ ರುಬ್ಬಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀನಿ, ಕ್ಲೀನಾಗಿ 2 ಸರಿ ರುಬ್ಕೊಂಡು ಒಂದು ಸರಿ ಸ್ಟ್ರೈನ್ ಮಾಡ್ಕೊತೀನಿ. ಸ್ಟ್ರೈನ್ ಮಾಡಿಕೊಂಡೆ ಅದಾದಮೇಲೆ ಜೆಡ್ ಉಳಿಯುತ್ತಲ್ಲ ವೇಸ್ಟು, ಅದನ್ನು ಕೂಡ ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊತೀನಿ. ಬಿಕಾಸ್ ಅದರಲ್ಲಿ ಇನ್ನೂ ಕೂಡ ನಮಗೆ ಫಸ್ಟ್ ಟೈಮ್ಗೆ ಅಷ್ಟು ಗ್ರೈಂಡ್ ಆಗೋಲ್ಲ ಕಟ್ ಮಾಡಿರೋದ್ರಿಂದ. ಬೈ ಚಾನ್ ಏನಾದರೂ ತುರಿದ್ರೆ ಅಂದರೆ ಗ್ರೇಟ್ ಮಾಡಿದ್ರೆ ಒಂದೇ ಸರಿಗೆ ಇದು ಮಾಡ್ಕೊತೀನಿ. ಅದನ್ನೆಲ್ಲ ಕ್ಲೀನಾಗಿ ಶೋಧಿಸ್ಕೊತೀನಿ. ಒಂದು ಸ್ಪೂನ್ ತೊಗೊಂಡು ಡ್ರೈ ಇದನ್ನು ಸಪ್ರೇಟು ಮತ್ತು ಲಿಕ್ವಿಡ್ ಸಪ್ರೇಟು ಮತ್ತು ಜೆಡ್ನ ಸಪ್ರೇಟ್ ಮಾಡಿಕೊಂಡು ಕ್ಲೀನಾಗಿ ಇದು ಮಾಡ್ಕೊತೀನಿ. ತುಂಬಾ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಸ್ಕಿನ್ನಿಗೆ ಅರಿಶಿನ ಎಲ್ಲ ಡೈರೆಕ್ಟ್ ಇರೋದ್ರಿಂದ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ನಾವು ಎಷ್ಟು ವೆಜಿಟೇಬಲ್ಸು ಫ್ರೂಟ್ಸ್ನ ತಿಂತೀವಿ ನಮ್ಮ ಸ್ಕಿನ್ನು ಅಷ್ಟೇ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸ್ಕಿನ್ನು ಪಿಂಪಲ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಗ್ಲೋಯಿಂಗ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಟ್ರೈ ಮಾಡಿ ಬೇಕಿದ್ರೆ ತುಂಬಾ ಬೆಸ್ಟ್ ವೆಜಿಟೇಬಲ್ಸ್ ಜ್ಯೂಸ್ ಅಂತ ಹೇಳ್ಬೋದು. ಆ್ಯಂಡ್ ವೆಯ್ಟ್ ಲಾಸ್ಗೆ ಮೇನ್. ಅದಾದಮೇಲೆ ಅದಕ್ಕೆ ನಾನು ಕಾಮಕಸ್ತೂರಿ ಬೀಜ, ಸಬ್ಜಾ ಸೀಡ್ ಅಂತ ಹೇಳ್ತೀವಲ್ಲ, ಅದನ್ನು ನಾನು ನೆನೆಸಿಟ್ಕೊಂಡು ಅದಕ್ಕೆ ಹಾಕ್ತಿದ್ದೀನಿ. ಇದೇನು ಒಂದು 10 minutesಲ್ಲಿ ಬಿಸಿನೀರಿಗೆ ಹಾಕಿದ್ರೆ ನೆನ್ಬಿಡುತ್ತೆ. ಸೊ ಈ ಥರ ಒಂದು 1/2 ಲೀಟ್ರ್
ಸಾರಿ 1 ಲೀಟ್ರು ಬಾಟಲ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ 1 ಗ್ಲಾಸ್ ಇದೆಲ್ಲ ನೀರೆಲ್ಲ ಕುಡಿದು ಎಲ್ಲ ಆದಮೇಲೆ ತಿಂಡಿ ಟೈಮ್ಗೆ ನಾನು 1 ಗ್ಲಾಸ್ ತಿಂಡಿ ಥರ ತೊಗೋತೀನಿ. ಅದಾದಮೇಲೆ 2 ಅವರ್ ಬಿಟ್ಬಿಟ್ಟು 1 ಗ್ಲಾಸ್ ತೊಗೋತೀನಿ. 1 ಲೀಟ್ರಷ್ಟು ಜ್ಯೂಸ್ ಮಾಡ್ಕೊಂಬಿಡ್ತೀನಿ ಮಧ್ಯಾಹ್ನ ಊಟದವರೆಗೂ. ಒಂದೊಂದು ದಿನ ತಿಂಡಿ ಏನಾರು ತಿಂದಿದ್ರೆ ಮಧ್ಯಾಹ್ನದಿಂದ ಈವ್ನಿಂಗ್ವರೆಗೂ ಮಾಡ್ಕೊಂಬಿಡ್ತೀನಿ. ಸೊ ಅವಾಗ ಆಗುತ್ತೆ. ಅವ್ರುಗಳಿಗೆ ಅಂತೇಳಿ ಪೂರಿ ಮತ್ತು ಅವರೆಕಾಳು ಇದ್ಕಿದ ಅವರೆಕಾಳು ಸಾಂಬಾರು ಮಾಡಿದ್ದೆ ಅವತ್ತು. ತುಂಬ ಚೆನ್ನಾಗಿತ್ತು. ಇದ್ಕಿದ ಬೇಳೆಕಾಳಲ್ಲ, ಕಾಬೂಲ್ ಕಡಲೆ ಸಾಂಬಾರು ಮಾಡಿದ್ದೆ. 2 ದಿನ ಮಾಡಿದ್ದೆ ಆ ಥರದ್ದು. ಸೊ ಅದಕ್ಕೆ ಕನ್ಫ್ಯೂಸ್ ಆದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿನೂ ಕೂಡ ಸದ್ಯದ್ರಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಅದಾದಮೇಲೆ ಅವರು ತಿಂದಾದಮೇಲೆ ನಾನು ನನ್ನ ಮಗಳು ಅವಳು ಸ್ವಲ್ಪ ಆಡ್ತಾ ಕೂತ್ಕೊಂಡಿಲ್ಲ ಅವ್ರ ಅಪ್ಪನ ಜೊತೆ. ಅದಾದಮೇಲೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಸ್ಟೈಲ್ ಇತ್ತಿದು. ಸೊ ನಿಮಗೆ ಶೇರ್ ಮಾಡಿದ್ದೀನಿ ಮುಂಚೆ ಅನಿಸುತ್ತೆ. ಪೊಯ್ ಪೊಯ್ ಹೆಂಗಿದೆ ಟೇಸ್ಟು? ಇಲ್ಲಿ ಹೆಂಗಿದೆ ಟೇಸ್ಟು? ಅವಳ ಜೊತೆ ಕೂತ್ಕೊಂಡು ಈ ಥರ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಒಂದೊಂದ್ಸರಿ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಒಬ್ಬಳೇ ಮಲಗಿದ್ಲು, ಹಾಲಲ್ಲಿ ಕೂತಿದ್ದೆ. ನಾನು ಹೆಂಗೆ ಕಿರ್ಚ್ಕೊಂಡು ನೋಡಿ ನನಗೇ ಭಯ ಆಯಿತು. ಓಡೋಗ್ಬಿಟ್ಟು 1 ಅವರ್ ಹಂಗೆ ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ ಅವಳ ಜೊತೆ. ಹಾಂ, ಏಕೆ ಏನು ಬೇಕು? ಯಾಕೆ ಬೇಕು? ಎಲ್ಲಿತ್ತು ಮಮ್ಮಮ್ಮು? ಹಾಂ ಬೇಡ, ಮಮ್ಮಮ್ಮ ಕುಡಿಯೋಂಗಿಲ್ಲ. ಮಮ್ಮಮ್ಮ ಇಲ್ಲ. ನೋ ಮಮ್ಮಮ್. ನಾಟಕ ಮಾಡ್ತಿದ್ಯಾ? ಎಷ್ಟು ನಾಟಕ ಮಾಡ್ತಿದ್ಯಾ? ಇಲ್ಲಿ ಕೇಳಪ್ಪು, ಇಲ್ಲಿ ಕೇಳು ಚಿನ್ನಿ. ಹೊಟ್ಟೆ ಹಸ್ತಿದ್ಯಾ ಅಮ್ಮು? ಎಷ್ಟು ಹಸ್ತಿದ್ಯಾ ಕಂದ? ಅಷ್ಟು ಹೊಟ್ಟೆ ಹಸ್ತಿದ್ಯಾ? ಅಮ್ಮ ನಿಂಗೆ ಏನೂ ಕೊಟ್ಟಿಲ್ವಾ ತಿನ್ನೋಕ್ಕೆ? ಕೊಟ್ಟಿಲ್ವಾ ಅಮ್ಮ? ಹಾಂ, ಇಲ್ಲಿ ನೋಡು, ನಂಗೆ ಗೊತ್ತು. ಕೊಟ್ಟಿಲ್ವಾ ಅಮ್ಮ? ಅಮ್ಮ ಹೊಟ್ಟೆ ಹಸ್ತಿದ್ರು ನಿಂಗೆ ಕೊಟ್ಟಿಲ್ಲ ಅಮ್ಮ. ಏನು ಮಾಡಬೇಕು ಅವಳಿಗೆ? ಹೊಡಿಬೇಕಾ? ಅಮ್ಮಂಗೆ ಹೊಡಿಬೇಕಾ? ಹಂಗೆ ಹೊಡಿಬೇಕಾ? ಹೆಂಗೆ ಹೊಡಿಬೇಕು? ಹಂಗೆಲ್ಲ ಮಾಡಬಾರ್ದು. ಸಾರಿ ಕೇಳು ಅಮ್ಮಂಗೆ. ಇಲ್ಲಿ ಕೇಳು. ಸಾರಿ ಅಮ್ಮ. ಚಿನ್ನಿಲ್ಲೇ ಹೊಡಿಬಾರ್ದು. ಸಾರಿ ಕೇಳು ಅಮ್ಮ. ಸಾರಿ ಅಮ್ಮ. ಒಂದು ಸರಿ ಸಾರಿ ಕೇಳು. ಕೊಡ್ತೀನಿ. ಒಂದು ಸರಿ ಸಾರಿ ಕೇಳು. ಸಾರಿ ಅಮ್ಮ. ಹಾಂ, ಸಾರಿ. ಗುಡ್ ಗರ್ಲ್. ಕ್ಲಾಪ್ ಮಾಡಿ ಗುಡ್ ಗರ್ಲ್ಗೊಂದು. ಹಾಂ ಚಿನ್ನಮ್ಮ. ಏನೂ ಇಡೋಂಗಿಲ್ಲ ಆಯಿತಾ? ಸೋಫಾ ಮೇಲೆ ಒಂದೇ ಒಂದು ಏನಂದರೆ ಏನೂ ಇಡೋಂಗಿಲ್ಲ. ಎಲ್ಲ ಕೆಳಗೆ ಎಸ್ಬಿಟ್ಟು ಅವಳೊಬ್ಬಳೇ ಕೂತ್ಕೋಬೇಕು ನೋಡಿ. ಕಿತಾಪತಿ ಮಾಡ್ತಿರೋದೇ ನನ್ನ ಮಗಳ ಕೆಲಸ. ಸುಮ್ಮನೆ ಅಂತ 1 ನಿಮಿಷ ಕೂರಲ್ಲ ಆಯಿತಾ? ಎಲ್ಲ ಮನೆಯೆಲ್ಲ ಇದೆ. ಸೋಫಾ ಮೇಲಂತೂ ಏನೂ ಇಡೋಂಗಿಲ್ಲ. ಎಸ್ಪೆಷಲಿ ಅವಳೊಬ್ಬಳೇ ಕೂತ್ಕೋಬೇಕು. ಖುಷಿನಾ? ನೀನೊಬ್ಬಳೇ ಕೂತಿದ್ದಿಲ್ಲ. ಖುಷಿನಾ? ಈಗ ಖುಷಿನಾ? ಏನು ಇಡಬಾರ್ದು ಸೋಫಾ ಮೇಲೆ. ಹಾಂ, ಹ್ಞೂ ಅಂತೆ. ಮತ್ತೇನು ಮಾಡ್ಕೊಂಬಂದಿದ್ಯಾ ಅಮ್ಮು? ತೋರಿಸು. ಏನು ಮಾಡ್ಕೊಂಬಂದೆ? ಹಾಂ, ದೇವ್ರ ಮನೆ ಒಳಗೆ ಹೋಗಿದ್ಯಾ? ಹಾಂ, ಏನು ಮಾಡಿದೆ ದೇವ್ರ ಮನೇಲಿ? ಅಲ್ಲಿ ಮಾಡ್ದಾ? ಏನು ಮಾಡಿದೆ? ನೀರೊಳಗೆ ಕೈ ಹಾಕಿ ಕುಂಕುಮ ಮುಡ್ತಾ? ಹಾಂ, ಖುಷಿ ಆಯಿತಾ? ಖುಷಿ ಆಯಿತಾ? ಇಲ್ಲಿ ನೋಡು, ಖುಷಿ ಆಯಿತಾ? ಏನದು ಹಬ್ಬು ಆಗಿದೆಯಾ ನಿನಗೆ? ನೋಡು, ನನ್ನ ಬಟ್ಟೆಗೆ ತಂದು ಒರೆಸೋದು ಎಲ್ಲನೂ. ಏನೇನು ಕಿತಾಪತಿ ಮಾಡೋದು ಗೊತ್ತಾ ಇದು? ಅವಳನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಎಲ್ಲ ಕಿತ್ತಾಗಿರ್ತಾಳಲ್ವ. ಸ್ನಾನ ಮಾಡ್ಕೊಂಬಂದೆ ನಾನು ಕೂಡ. ಏನಂದರೆ ಏನೂ ಬಿಟ್ಟಿರಲ್ಲ. ನೋಡ್ತಿರಲ್ವ ಸೋಫಾ ಮೇಲೆ ಎಲ್ಲ ಕಿತ್ತಾಕಿರ್ತಾಳೆ. ಆಟ ಆಡೋಕ್ಕೆ ಕೊಟ್ಟರೆ ಒಂದು ಇಟ್ಕೊಂಡಿರಲ್ಲ. ಒಂದು ಬಾಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲ ಈ ಥರ ಬಕೆಟಲ್ಲಿ ಹಾಕ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಸ್ವಲ್ಪ ದೂರ. ಆಮೇಲೆ ಮತ್ತೆ ಅದನ್ನೇ ಕಿತ್ತೆಸಿತಾಳೆ. ಅವಳಿಗೆಲ್ಲ ಸ್ನಾನ ಮಾಡಿಸಿದ ಬಟ್ಟೆ ಎಲ್ಲ ಅಲ್ಲೇ ಇತ್ತು. ಸ್ನಾನ ಮಾಡ್ಸೋಕ್ಕೆ ಹೋಗಿದ್ದಾಗೆಲ್ಲ ಅದನ್ನೆಲ್ಲ ಎತ್ತಿಟ್ಕೋಬೇಕು, ಮಾಡಬೇಕು. ಎಷ್ಟು ಟೈಮು ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಏನು ಮಾಡ್ತೀರಾ ಮನೇಲಿ ಅಂತಾರೆ. ಇದನ್ನೇ ತೆಗೆದಿಡೋ, ಅದನ್ನು ಮಾಡು, ಇದನ್ನು ಮಾಡು. ಸಾಕಾಗೋಗುತ್ತೆ. 1 ನಿಮಿಷ ಕೂರೋದಕ್ಕೂ ಪುರ್ಸೊತ್ತಿರಲ್ಲ. ಆ ಟೈಮಲ್ಲಿ ಅವಳು ಮಲಗಿದಾಗ ಏನೇನಾದರೂ ಮಾಡ್ಕೋಬೇಕು. ಅಷ್ಟರೊಳಗೆ ಇವನ್ನೆಲ್ಲ ತೆಗೆದಿಡೋ ಅಷ್ಟರೊಳಗೆ ಟೈಮ್ ಮುಗಿದ್ಬಿಡುತ್ತೆ. ನಾನು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ನೈಟ್ ಟೈಮು ಎಡಿಟಿಂಗ್ ಇಟ್ಕೊಂಬಿಡ್ತೀನಿ. ಇಲ್ಲ ಫ್ರೀ ಇದ್ದಾಗ ಏನಾದರೂ ಒಂದೊಂದು ಟೈಮು ಎಡಿಟಿಂಗ್ ಟೈಮಿದ್ದಾಗ ಮಾಡ್ಕೊತೀನಿ. ಅದು ಅಲ್ಲದೆ ನಮ್ಮ ಮನೆ ಹತ್ರ ಏನಾಗಿದೆ ಅಂದರೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬೇರೆ ಆಗ್ತಾಯಿದೆ. ಅಲ್ಲಿ ಯಾವಾಗ ನೋಡು ಝುಯ್ ಅನ್ನೋ ಸೌಂಡೇ ಬರ್ತಾ ಇರುತ್ತೆ.
ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ವಾಯ್ಸು ಎಲ್ಲ ಕೊಡಬೇಕು. ಡೈರೆಕ್ಟ್ ಮಾಡೋಕ್ಕೆ ಹೋದಾಗ ಕರೆಕ್ಟಾಗಿ ಕೇಳಿಸಲ್ಲ, ಆ ನಿಲ್ಲಿಸಿದಾಗ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ಕೋಬೇಕಾಗುತ್ತೆ ಆ ಮೂಮೆಂಟಲ್ಲಿ. ಅದು ಬಿಟ್ಟರೆ ಇಲ್ಲಾಂದರೆ ಮಾಡೋದಕ್ಕೆ ಆಗಲ್ಲ. ಎಲ್ಲ ಸೆಟ್ ಮಾಡಿ ನಾನು ಸ್ನಾನ ಮಾಡ್ಕೊಂಬಂದು ಇವಾಗೆಲ್ಲ ಮಾಡಬೇಕು. ಆಚೆ ಬೇರೆ ಹೋಗಬೇಕು, ಏನೇನಾಗುತ್ತೆ ನೋಡೋಣ. ನಮ್ಮ ಮನೆಯವ್ರಿಗೆ ವರ್ಕಿಂಗ್ ಡೇ ಇದ್ದಾಗ ಸ್ವಲ್ಪ ಆಚೆ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಬಟ್ 5-5:30ವರೆಗೂ ಕಾಯಬೇಕಾಗತ್ತೆ. ಆಫೀಸ್ ವರ್ಕ್ ಮುಗಿದ್ಮೇಲೆ ಸ್ವಲ್ಪ ಆಚೆ ಹೋಗ್ಬೋದು. ಸೊ ನಮ್ಮ ಅಮ್ಮಂಗೆ ಮೊಬೈಲ್ ತೊಗೊಂಬರೋಕ್ಕೆ ಆ್ಯಂಡ್ ನನ್ನ ಮಗನಿಗೆ ಅವ್ರ ಫೇರ್ವೆಲ್ ಡೇ ಇದೆ, ಅವನಿಗೆ ಡ್ರೆಸ್ ಕೊಡ್ಸೋದಕ್ಕೆ ಅಂತ ಹೋಗ್ತಿದ್ದೀವಿ. ನಮ್ಮದೆಲ್ಲ ಅದಕ್ಕೆ ಮುಂಚೆ ಮುಗಿಸ್ಕೊಂಬರ್ತೀವಿ, ಇವನ್ನೆಲ್ಲ ಒಂದಿನ ಇಟ್ಕೊಳಕ್ಕಾಗತ್ತೆ ಅಂಥೇಳಿ. ಎಲ್ಲೆಲ್ಲಿ ಸಿಗುತ್ತೆ ಏನೇನಂತ ಗೊತ್ತಿರಲ್ವಲ್ಲ, ಹಾಗಾಗಿ ನಡೀರಿ ನಡಿಯಲ್ಲಿ ಬುಕ್ ತಂದು ಅಲ್ಲಿ ಇಡಬೇಡ ಮನೇಲಿ. ಯಾವುದು ಎಲ್ಲಿದೆ ಅಂತ ಕೇಳಿ ನೋಡಿ, ಅದಕ್ಕೆ ಕೇಳಿದ್ರೆ ಏನಾರು ಒಂದು ಹೇಳ್ತಾರೆ. ಏನೇ ಬೇಕಾ? ಏನು ಬೇಕು? ಐಸಿಸ್ತೀನಿ. ಈಗ ಐಸ್ ಕ್ರೀಮ್ ಇಸ್ತೀನಿ ನೋಡಿ, ಗೊಂಬೆಗಳು ನೋಡಿ, ಶೂಸು. ಐಸ್ ಅನ್ನೋದು ಕಲ್ತ್ಬಿಟ್ಟವಳು ಇವಾಗ. ಐಸು ಎಲ್ಲೈತೆ? ಐಸಲ್ಲಿ ಎಲ್ಲೈತಲ್ಲ ಐಸು? ಮನೆ ಏನು ತಗೋತಿದ್ಯಾ? ಅವಳು ಓದ್ತಾಳ ಏನು? ಅದು ಬೇಡ, ಬೆಲೂನ್ ಬೇಡ. ಈಗ ನಾವೆಲ್ಲ ಇಟ್ಕೊಂಡು ತಿರ್ಗೋಕ್ಕಾಗಲ್ಲ. ಅಲ್ಲಿ ಅಮ್ಮ ಮಾಡ ಲೆಂತ್ ಬೇಕು. ಬೇಡ ಅನ್ನ ಇಲ್ಲ, ನಾನು ಕೊಡ್ಸೋದಿಲ್ಲ, ಹೇಳ್ತೀನಿ. ಇಲ್ಲ, ಸ್ವಲ್ಪ ಲೆಂತ್ ಬೇಕು ಸರ್. ಅದು ಅವ್ನು ಕೇಳೋದೇ ಆ ಥರ. ಸರಿ, ಸ್ವಲ್ಪ ಲೂಸ್ ಇರಬೇಕು. ಎಲ್ಲಿ ಇನ್ನೊಂದು ಹಾಕ, ಲಾರ್ಜ್ ಇರೋದು ತಗೋ. ಕನ್ನಡಕ ಇಸ್ಕೊ, ಕೊಡುವನು ಕನ್ನಡ ಎತ್ಕೋ. ಕನ್ನಡಕ ಈಗ ಶರ್ಟ್ ವೈಟೇ ತಾನೆ, ಬ್ಲ್ಯಾಕ್ ಅಲ್ಲ ತಾನೆ? ಹಾಂ ಸರಿ, ವೈಟ್ ತಗೋ. ಬೇಡ ಬ್ಲ್ಯಾಕ್ ಕೊಡ್ಸಲ್ಲ ಅಂತ ಹೇಳಿಲ್ವಾ? ಅವ್ರು ಯಾರೋ ಹಾಕೊಂಬರ್ಲಿ, ಹಂಗೆ ನೋಡ್ಕೊಬತ್ತೀನಿ ಅಂತೇಳಿ ಓಡೋಗ್ರು. ಯಾವುದು ಇದೆಷ್ಟು? ಹಾಂ ಸರಿ, ನಾನು ಮಾತಾಡ್ತೀನಿ. ಅವ್ನ ಕಾಲೇಜಲ್ಲಿ ಫೇರ್ವೆಲ್ ಡೇ ಅಂತ ಹೇಳ್ಬಿಟ್ಟು ಮುಂಚೆನೇ ಹೇಳಿದ್ದ, ಕೋಟು ಪ್ಯಾಂಟು ಶರ್ಟ್ ಬೇಕು ಅಂತೇಳಿ. ಅದು ಬ್ಲ್ಯಾಕ್ ಕಲರ್ ಶರ್ಟ್ ಬೇಕು ಅಂತೇಳಿ. ಇನ್ನೊಂದು 4 ಡೇಸ್ ಇದೆ, 5 ಡೇಸ್ ಇದೆ ಅನ್ನಂಗೆ ಹೇಳ್ದ. ಅದು ತೊಗೊಂಡು ಸ್ಟಿಚ್ ಮಾಡ್ಸೋಕ್ಕೆ ಹೋಗಲ್ಲ, ಮಾಡಲ್ಲ. ಈ ಸರಿ ರೆಡಿಮೇಡ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಹೋದ್ವಿ ಜಯನಗರಲ್ಲಿ. ನಿಮ್ಗೇನಾದರೂ ಬೇಕಂದರೆ ಖಾದಿಮ್ಸ್ ಅಪೋಸಿಟ್ ಇದೆ, ಒಳ್ಳೆ ಕ್ವಾಲಿಟಿ ಬಟ್ಟೆನೇ ಸಿಗುತ್ತೆ ಅಲ್ಲಿ. ಆದರೆ ನಮಗೆ ಸ್ಟಿಚ್ ಮಾಡಿಸಿದ್ರೆ ಕಂಫರ್ಟಬಲ್ ಸ್ಟಿಚ್ ಮಾಡಿಸ್ತೀವಿ ಅನ್ನೋದೆಲ್ಲ ಇದಾಗುತ್ತೆ ಅಷ್ಟೇ. ಬಟ್ ಚೆನ್ನಾಗೇ ಸಿಕ್ಕಿತ್ತು ನನ್ನ ಮಗನಿಗೆ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಪ್ಯಾಂಟು, ವೈಟ್ ಶರ್ಟು. ಸೊ ಅವರೆಲ್ಲ ಒಂದು ಕಾಂಬಿನೇಷನ್ ಮಾಡಿಕೊಂಡು ಫಂಕ್ಷನ್ ಥರ ಮಾಡಿದ್ರು ಅವ್ರ ಫೇರ್ವೆಲ್ ಡೇನ. ಮಾಮ್ ಬೇಕಾಯ್ತು? ನೀನು ಇದು ತಿನ್ನಲ್ಲ ಕಂದ, ಥಂಡಿ ಇದೆ. ತಿನ್ನು, ಪಾಪ ದೋಸೆ ತೊಗೊಂಬರುತ್ತೆ. ದೋಸೆ ತಿನ್ನು ಅಂತ ಪಾಪ ದೋಸೆ ತೊಗೊಂಬರುತ್ತೆ. ನಮ್ಮ ಮನೆಯವ್ರನ್ನ ಏನಾದರೂ ಒಂದು 4-5 ಓ ಕ್ಲಾಕ್ ಆಚೆ ಕರ್ಕೊಂಡು ಹೋದರೆ ಒಂದು 7-7:30 ಒಳಗೆ ಏನಾದ್ರು ತಿನ್ನಬೇಕು. ಇಲ್ಲಾಂದರೆ ಗುಸ್ಸ ಹೋಜಾತೆ, ತುಂಬ ಕೋಪ ಮಾಡ್ಕೊಂಬಿಡ್ತಾರೆ. ಆ ಟೈಮಲ್ಲಿ ಅಲ್ಲೇ ಒಂದು ಜಯನಗರಲ್ಲಿ ಒಂದು ತಿಂಡಿ ತೊಗೊಂಡ್ವಿ. ನಾನು ಆ್ಯಕ್ಚುಲಿ ಮಂಗ್ಳೂರು ಬಂದು ತೊಗೊಂಡೆ. ತಣ್ಣಗಿರೋದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮತ್ತು ನನಗೆ ಇಷ್ಟ ಆಯಿತು, ತರಿಸಿದ್ವಿ. ಬಿಸಿಗಿರೋದು ಚೆನ್ನಾಗೇ ಇರಲಿಲ್ಲ ಹೇಳಬೇಕಂದ್ರೆ. ಇವಳಂತ ಇವಾಗ ಭಾಳ ಟ್ವೆಂಟಿ ಆಗ್ಬಿಟ್ಟವಳೆ, ಪಂಟಿ ಆಗ್ಬಿಟ್ಟವಳೆ. ಅದು ಬೇಕು ಇದು ಬೇಕು, ಎಲ್ಲಾದರೂ ಬಿಟ್ಟರೆ ಓಡಿ ಹೋಗ್ಬಿಡ್ತಾಳೆ. ಎಲ್ಲಿ ಬೇಕಲ್ಲೆಲ್ಲ ಅವಳು ಹಿಂದೆ ಓಡಿಸ್ಕೊಂಡು ಹೋಗೋದೇ ಆಗೋಗ್ಬಿಡುತ್ತೆ ನಮಗಂತೂ. ಅಂದರೆ ಅವಳನ್ನ ಇಟ್ಕೊಳ್ಳೋದಕ್ಕೆ ಭಾಳ ಗಲಾಟೆ ಮಾಡ್ತಾಳೆ. ಎಷ್ಟು ನೋಡ್ದಂಗೆ ಹಿಂಗಿರಲ್ಲ ಗೊತ್ತಾ, ಹೇಳ್ದಂಗೆ ಸೈಲೆಂಟಾಗಿ ಇಲ್ಲಂದ್ರೆ ಯಾವಾಗಾದರೂ ಕೇಳ್ತಿರ್ತಾಳೆ. ಅದೇ ಇಲ್ಲೇ ಬರ್ದಿದೆಯಲ್ಲ ಸಂಗೀತ, ಡೆಡ್ ಎಂಡ್ ಅನ್ನಲ್ಲ.
ಅವಳು ಹತ್ತುತ್ತಾಳೆ, ಇಳಿಯೋಕ್ಕೆ ಕಷ್ಟ. ಸಪೋರ್ಟೇ ಕೊಡದೇ ಇದ್ರು ಹತ್ತುತ್ತಾಳೆ. ಸ್ಯಾಮ್ಸಂಗ್ ಇದೆಯಾ? ಇದು ರೆಡ್ಮಿ. ರಿಯಲ್ಮಿ ಅಂತ ಬಂದು ಅದು ಇದೆಯಾ? ಸ್ಯಾಮ್ಸಂಗ್ ಯಾವುದೋ ಒಂದು ನೋಡ್ರವಲ್ಲ, ಯಾವುದದು? ಇದು ಎಷ್ಟಿದೆ ಇದು ಕಾನ್ಫಿಗರ್ ಇದೆ? 12 GB ರ್ಯಾಮ್. ಇದು ಹಂಗೆ ಅಷ್ಟೇ? 4G ಇದು A3 ಇದು A3X ಇದು ಅಪ್ಗ್ರೇಡ್ ಮಾಡೋದು A3 ಇದೆಷ್ಟಿದೆ? A3X ಯಾವ 128 ಬೇಕಂದ್ರೆ 64 64 ಸಾಕು, ಆರೆಂಜ್ ಜಾಸ್ತಿ. 364 ಎಷ್ಟು 7,000 ಆಗುತ್ತೆ. ಇದು A3 ಎರಡು ಸೇಮ್ ಅದರಲ್ಲಿ ಇದು ಏನಂದರೆ 364 ಬರುತ್ತೆ, ಅದು 628 ಬರುತ್ತೆ, ಅದು 9,000. ನಮ್ಮ ಅಮ್ಮಂಗೆ ಮೊಬೈಲ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಅಂದರೆ ಈ ಥರ ಹ್ಯಾಂಡ್ರಾಯ್ಡ್ ಮೊಬೈಲ್ನ ಅವ್ರಿಗೆ ಇನ್ನೂ ಕೊಡಿಸೇ ಇರಲಿಲ್ಲ, ತುಂಬ ಟೈಮ್ ಆಗಿತ್ತು. ಯಾಕೆ ಲೇಟ್ ಆಗಿತ್ತು ಅಂದರೆ ನಾನು ಅರ್ನ್ ಮಾಡಿದ ದುಡ್ಡಲ್ಲೇ ಕೊಡಿಸ್ಬೇಕು ಅನ್ನೋದು ನನಗಿತ್ತು. ನಮ್ಮ ಮನೆಯವ್ರ ದುಡ್ಡಾಗಲಿ ಅಥವಾ ಏನು ನನಗೆ ಕೊಟ್ಟಿರೋ ಸೇವಿಂಗ್ಸಲ್ಲಿ ಕೊಡಬಾರ್ದು, ನನ್ನ ದುಡ್ಡಿಂದನೇ ನಾನು ಕೊಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಬಿಕಾಸ್ ಅವ್ರಿಗೆ ಮೋಸ್ಟ್ಲಿ ನಾನು ಕೊಡಿಸಿರೋ ಫೋನ್ಗಳಲ್ಲಿ ಅವರೊಂದು 5-6 ಫೋನೇನೋ ಯೂಸ್ ಮಾಡಿದ್ದಾರೆ. ನಾನೇ ಕೊಡಿಸಿರೋದು ಅನಿಸುತ್ತೆ, ಒಂದು ಸರಿ ಏನೋ ಅವರೇ ತೊಗೊಂಡಿದ್ರು ಅನಿಸುತ್ತೆ. ಈಗ ಅದಕ್ಕೆ ನಾನು ಅರ್ನ್ ಮಾಡಿದ್ರಲ್ಲಿ ಸ್ವಲ್ಪ ನನಗೆ ಮನಿ ಬಂದಿದೆ, ಅದ್ರಲ್ಲಿ ಫಸ್ಟ್ ನಮ್ಮ ಅಮ್ಮಂಗೆ ಮೊಬೈಲ್ ಕೊಡ್ಸೋಣ ಅಂತ ಕೊಡಿಸ್ತಿದ್ದೀನಿ. ಆಮೇಲೆ ಅರ್ನ್ ಮಾಡಿದ್ರಲ್ಲಿ ಇನ್ನೆಲ್ಲ ಮಿಕ್ಕಿದ್ದೆಲ್ಲ ನೋಡ್ಕೊಳ್ಳೋಣ, ಒಂದೊಂದು ಸತಿಗೆ ಒಬ್ಬೊಬ್ರಿಗೆ ಒಂದೊಂದು ಗಿಫ್ಟ್ ಥರ ಕೊಡೋಣ ಅಂಥೇಳಿ. ಸೊ ಹಾಗಾಗಿ ನಮ್ಮ ಅಮ್ಮಂಗೆ ನಾನು ಮೊಬೈಲ್ ಕೊಡೋದಕ್ಕೆ ಹುಡುಕ್ತಾ ಇದ್ದೀನಿ. ಒಂದು 10,000 ಒಳಗಡೆ ಕೊಡ್ಸೋಣ ಅಂಥೇಳಿ. ಜಾಸ್ತಿ ದಿನ ಅವ್ರು ಯೂಸ್ ಮಾಡಲ್ಲ, ಸೊ ಹಾಗಾಗಿ ಊಟ ತಿನ್ನಲ್ಲ ಅಂತಿದ್ಲು. ಹಾಲು ಬೇಕು ಅಂಥೇಳಿ. ಇಲ್ಲ, ನಾನು ಹಾಲು ಕೊಡಲ್ಲ, ಊಟ ಮಾಡಬೇಕು ಅಂಥೇಳಿ ಬಿಟ್ಟೆ. ಒಂದು 1/4 ಗಂಟೆ ಹತ್ಲು ನೋಡಿ, ಹೆಂಗೆ ಬಿಕ್ಕುರ್ಸ್ಕೊಂಡು ಮಲಗಿದಾಳೆ ಅಳ್ಕೊಂಡು. ನಮಗೆ ಹೊಟ್ಟೆ ಉರಿಯುತ್ತೆ ಹೇಳೋದು ನೋಡಿ, ಹಾಲು ಕೊಡ್ಬೇಕು ಅನ್ಸುತ್ತೆ. ಬಟ್ ಅದಕ್ಕೆ ಫುಲ್ಲು ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. 1 ವರ್ಷಕ್ಕೆ ಮುಂಚೆ ಅದಕ್ಕೆ ಎಲ್ಲ ಬಿಡಿಸೋದು. ಹೊಟ್ಟೆ ಉರಿಯುತ್ತೆ ಇವಾಗ, ಹೆಂಗೆ ಅಳ್ತಿದೆ ನೋಡಿ, ಹೆಂಗೆ ಬಿಕ್ಕಳಿಸ್ತಾ ಇದೆ. ಹೊಟ್ಟೆ ಉರಿಯುತ್ತೆ, ಕೊಡೋಕ್ಕೂ ಮನ್ಸು ಬರೋಲ್ಲ, ಕೊಡದೇ ಇದ್ರೂ ಮನ್ಸು ತಡೆಯಲ್ಲ, ಹಂಗಾಗುತ್ತೆ. ಊಟ ತಿನ್ನಲ್ಲ, ಬರೀ ಹಾಲು ಅಂತಲೇ ಎಷ್ಟಾಗುತ್ತೆ. ನಮಗೂ ಕೂಡ ಇವಾಗ ಹಾಲು ಬರೋದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತಲ್ವಾ. ಸೊ ನೋಡಿ ಎಷ್ಟು ಹೊಟ್ಟೆ ಉರಿತಾ ಇದೆ ಹಂಗೇನೆ. ಬೆಳಗ್ಗೆ ಒಂದಿಷ್ಟು ರಾಗಿ ಸರಿ ತಿಂದಿರೋದು ಬಿಟ್ಟರೆ ಏನೂ ತಿಂದಿಲ್ಲ. ಹೊಟ್ಟೆ ಉರಿಯುತ್ತಲ್ವ, ಹೋಗ್ಲಿ ಹಣ್ಣು ತಿಂದಿಲ್ಲ ಅವತ್ತು, ಹಾಲು ಕುಡ್ದಿಲ್ಲ, ಏನೂ ಮಾಡಲ್ಲ. ಹೊಟ್ಟೆ ಉರಿಯುತ್ತಲ್ವ, ಮಕ್ಕಳು ತಿನ್ಬೇಕನ್ನೋದೇ ನಮ್ಮ ಆಸೆ ಅಲ್ವಾ. ಸೊ ಇವಾಗ ನೋಡಿ ಹೊಟ್ಟೆ ಉರಿತಾ ಇದೆ ಹಿಂಗಂತ ಅಳೋದು ನೋಡಿದ್ರೆ. ಕೋಪ ಬಂದಾಗ ಬಿಟ್ಬಿಡೋಣ 2 ಅನ್ಸ್ಬಿಡುತ್ತೆ. ಬೈದ್ಬಿಟ್ಟು ಕೂರಿಸ್ಬಿಟ್ಟಿದ್ದೆ ನಾನು, ಕೊಡಲ್ಲ ಹೋಗು ಅಂಥೇಳಿ. ಹತ್ಕೊಂಡು ಹೊಟ್ಟೆ ಉರಿಯುತ್ತಂಗೇನೆ. ಸಾರಿ ಪಪ್ಪುಮ್ಮ, ಸಾರಿ ಕಂದಮ್ಮ. ಅವಳಿಗೆ ನಿದ್ದೆ ಬಂದರೆ ಇಲ್ಲ ಪೂರ ಹೊಟ್ಟೆ ಹಸಿದ್ರೆ ಈ ಥರ ಆಗೋದು. ಆಚೆ ಹೋಗಿದ್ವಿ, ಬರ್ತಾನೆ ಎಲ್ಲಿ ಬೇಕಲ್ಲಿ ಶುರು ಹಚ್ಕೊಂಡ್ಬಿಟ್ಟಿದ್ದಾಳೆ. ಊಟ ಮಾಡಿಸ್ಕೊಂಡು ಹೋಗಿರಲಿ ಏನಿರಲಿ, ಅವಳಿಗೆ ನೀವೇನೇ ಊಟ ಮಾಡಿಸಿ ಬಿಡಿ, ಸ್ವಲ್ಪ ಕೊಡಲೇಬೇಕು ಅವಳಿಗೆ. ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ನಮ್ಮಮ್ಮ ಅದಕ್ಕೆ ವರ್ಷದೊಳಗೆ ಬಿಡಿಸೋಂದಿದ್ರು, ಏಪ್ರಿಲಲ್ಲಿ ಬಿಡಿಸೋಣ ರಜಕ್ಕೆ ಹೋದಾಗ ಅಂತ ಇದು ಮಾಡ್ತಾಯಿದ್ದೆ. ನೋಡಿದ್ರೆ ಇವಳು ಆಟ ಜಾಸ್ತಿನೇ ಹಚ್ಕೊಂಡ್ಬಿಟ್ಟಿದ್ದಾಳೆ, ಮಮ್ಮು ಅಂತೇಳಿ. ಬೇಡ ಪಪ್ಪಿ, ಅಳ್ಬಾರ್ದು ಬಂಗಾರಿ. ಚಿನ್ನಮ್ಮ, ಸಾರಿ ಪಪ್ಪಿ, ಸಾರಿ ಬಂಗಾರಿ, ಸಾರಿ ಬಂಗಾರ. ಅದ್ಯಾಕೋ ಗೊತ್ತಿಲ್ಲ, ಆಚೆ ಹೋಗಿ ಬಂದರೆ 1-2 ದಿನ ಏನೂ ತಿನ್ನಲ್ಲ. ತಿಂದೇ ಇದ್ದರೆ ನಮ್ಗೆ ಹೊಟ್ಟೆ ಉರಿಯುತ್ತೆ, ಏನು ತಿಂದಿಲ್ವಲ್ಲ ಅಂತ. ಬೇಡ ಪಪ್ಪಮ್ಮ, ಸಾರಿ ಬಂಗಾರಿ, ಸಾರಿ ಚಿನ್ನಮ್ಮ, ಸಾರಿ ಆಯಿತಾ? ನೈಸ್. ಏನು ದೊಡ್ಡ ಪಿನ್ನ ಚಿಕ್ಕ ಪಿನ್ನ? ನಾನು ಚಿಕ್ಕದು ಕೊಡ್ತಾರೆ ಅನ್ಕೊಂಡಿದ್ದೆ. ಫೋನ್ ಕೇಸ್ ಕೊಡಬೇಕಲ್ಲ. ಕೇಸು? ಫೋನ್ ಕೇಸ್ ಕೊಡಬೇಕು. ಒಂದು ತರಕ್ಕೆ ತೊಗೊಂಬಂದ್ಬಿಡು ನಾಳೆ 100 ರೂಪಾಯಿಗೆ. ಅಲ್ಲಿ ಪಿನ್ ಎತ್ತಿಡು, ಅಲ್ಲೇ ಇದೆ ನೋಡಲ್ಲಿ. ಎತ್ತ ಈ ಕಡೆ ಫಸ್ಟ್ ಪಿನ್ನು, ಪಿನ್ ಫಸ್ಟ್ ಎತ್ತು. ಆ ಬಾಕ್ಸ್ ಹಂಗೆ ಕೊಡು. ಅವ್ರ ಹತ್ರ ಇದ್ರೆ ಏನಕ್ಕಾದ್ರೂ ವಾರಂಟಿಗೆಲ್ಲ ಆಗುತ್ತಲ್ವಾ. ಹಿಂಗೊಂದು ರೆಡ್ಮಿ ಕೊಟ್ಟನಲ್ಲ ಅಲ್ಲಿ, ನಮ್ಮೊಂದು ಅದಕ್ಕೆ ಕೇಸ್ ಇದೆ. ಅದ್ರದ್ದು ಇದಕ್ಕಾಗಲ್ಲ, ಇದು ದೊಡ್ಡದು ಮ್ಯಾನ್. ದಟ್ ಈಸ್ ಸ್ಮಾಲ್ ಮ್ಯಾನ್. ಮಮ್ಮಿ ಚೆನ್ನಾಗಿದೆ ಮಮ್ಮಿ, ಸೀರಿಯಸ್ ಆಗಿ.
ನಾನು ಇದು ಇಟ್ಕೊಂಡು ಕೊಡ್ದ ಹ್ಞೂ ತಮಾಷೆ ಹೇಳಿ ಯಾರು ಹಂಗೆ ಮಾಡ್ತಾರೆ? ನೀನು ಮಾಡ್ತೀಯ. ಬನ್ನಿ ಮೇಡಮ್. ಹ್ಞೂ 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 ಕಣ ರೇವಂತ್. ಆ ಉಚಿ ಆ ಮೊಬೈಲು, ಅಯ್ಯೋ ಅದೇನು ತಲೆ ಕೆಟ್ಟೋಗ್ಬಿಟ್ಟಿರ್ತ ಆ ಮೊಬೈಲ್ಗೆ. ಅದರಲ್ಲೆಲ್ಲ ಇದೇ ಬರೋದು. ಏನು ಏನು ಬರುತ್ತೆ? ಕ್ರಿಕೆಟು. ಏನು ವಿಡಿಯೋ ಆನ್ ಮಾಡಲಿ? ಮನೆ ಪಾಸ್ವರ್ಡ್ ಸಿನಿಮಾ ಹಾಂ ನಮ್ಮ ಮಮ್ಮಿ ಪಾಸ್ವರ್ಡು ವೈಫೈ ಪಾಸ್ವರ್ಡ್ ಏನು ಹೇಳ್ದೋ? ಏನಿಲ್ಲ, ಇರಿ ಒಂದು ನಿಮಿಷ ಅಕ್ಕರೆ. ಏನು ಅಯ್ಯ ನೀನು ಅವ್ನು ನಗಡದ್ ನೋಡೋಳೆ. ಈಸಿ ಇರಲ್ಲ ಅಕ್ಕ ಅವ್ರಿಗೆ ಪಾಸ್ವರ್ಡ್ ಎಲ್ಲ. ಅವರು ಪಾಸ್ವರ್ಡೇ ಬೇಡ, ಸುಮ್ಮನಿರು. ಯಾರಿಗಾರು ಫೋನ್ ಮಾಡ್ಕೊಳ್ಳಿ, ಯಾರಿಗೇನಾರು ಮಾಡ್ಕೊಳ್ಳಿ. ಈ ಮೊಬೈಲ್ ಇಟ್ಕೊಂಡು ತೋಡ್ತಲ್ಲ, ಅದು ಏನೇನು ಮಾಡ್ತಾರೋ, ಅದು ಏನೇನು ಕತೆನೋ. ಇಲ್ಲೊಂದು ಕೇಸು, ಇಲ್ಲೊಂದು ಸ್ಕ್ರೀನ್ ಗಾರ್ಡು, ಗೊರಿಲ್ಲಾ ನಾಳೆ ನಂದು 3 ಇಲ್ಲೇ ಇದ್ದಾನೆ ಕೆಳಗೆ. ಅಲ್ಲ ಲೆಫ್ಟ್ ತಗೊಂಡ್ರೆ ಬೇರೆ ಎಲ್ಲ ಒಂದೇ. ಅದ್ರಲ್ಲಿ ಫಸ್ಟೇ ಇರುತ್ತಲ್ವ ಮೇನ್, ಇರುತ್ತಾ ಇಲ್ವಾ? ಇಲ್ಲ ಸ್ಕ್ರೀನ್ ಗಾರ್ಡ್ ಇರಲ್ಲ. ಸರಿ, ಅದಕ್ಕೆ ನನ್ನ ಮೊಬೈಲಿಗೆ ನೋಕಿಯಾಗೆ ಎಲ್ಲ ಒಟ್ಟಿಗೆ ನಾನೇ ಹಾಕಿಸ್ಬಿಡ್ತೀನಿ. ಸುಮ್ಮನೆ ಇನ್ನೂ ಕಳಿಸಿ 4 ಮಾತಾಡೋದಕ್ಕಿಂತ. ರೇಡಿಯೋ ನಾನು ಇನ್ನೂ ಪ್ಯಾಕ್ ಮಾಡಿಲ್ಲ. AI ಕ್ಯಾಮ್ರಾ ಅಂದರೆ ಈಗ ಫೋನ್ಗಳಿಗೆಲ್ಲ ಅದೇ ಕ್ಯಾಮ್ರಾ ಬರುತ್ತೆ. ನಮ್ಮದೆಲ್ಲ ಏನಂಗಿದ್ರೆ ನಿಮ್ಮ ನಾರ್ಮಲ್ AI ಕ್ಯಾಮ್ರಾ ಅಂದರೆ ಏನು ಮ್ಯಾನ್? ಆರ್ಟಿಫಿಷಿಯಲ್ 50-60 ಸಾವಿರ ಕೊಟ್ಟು ತಗೊಂಡ್ರು ನಮ್ಮದು ಬಂದಿಲ್ಲ, ಇವ್ರದ್ದು ಬಂದಿದೆ ಅಂದರೆ 2025 ಅಪ್ಗ್ರೇಡೆಡ್ ವರ್ಷನ್ ಇದು. ಹೊಸ ವರ್ಷದ ಎಂಡಲ್ಲಿ ತಂದಿತ್ತಾನೆ. ಅಷ್ಟು ಬೇಗ ಅಪ್ಗ್ರೇಡು ನಾನೇ ನೋಡೋಣ, ರೇಷ್ಮಕ್ಕನ ಥರ ನೋಡೋಣ. ಅವಳು ಫ್ರೆಂಚ್ ಫ್ರೈಸ್ ಅನ್ನೋಕ್ಕೆ ಗಡ್ಬಡ್ ಅನ್ನೋಕ್ಕೆ ಫ್ರೆಂಚ್ ಫ್ರೈಸ್ ಬಿಡಾಕೋ. ಗಡಬಡ ಅಂತಿತ್ತಲ್ಲ, ತಮಾಷೆಗಳು ಗಡಬಡ ಅಂತಿತ್ತಲ್ಲ. ಐಸ್ ಕ್ರೀಮ್ ತಿನ್ಸೋರೆ ಫ್ರೆಂಡ್ಸ್ ನನ್ನ ಗಂಡ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಮ್ಮಂಗೆ ಹೋದಾಗ ಮೊಬೈಲ್ ಕೊಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಹೇಗಿತ್ತು, ಏನಾದರೂ ನಿಮಗೆ ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಥವಾ ರೆಸಿಪೀಸು ನಿಮ್ಗೆ ಹೆಲ್ಪ್ ಆಗ್ತಿದೆಯಾ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾಯಿರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.